ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯವರು ಈ ಹಿಂದೆ ಸಂಸದರಾಗಿದ್ದಾಗ ಕೇವಲ 20 ತಿಂಗಳ ಅವಧಿಯಲ್ಲಿ ಕಡೂರು ಮೂಡಿಗೆರೆ ಬಿಸಿ ರೋಡ್ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಮಂಜೂರಾತಿ, ಶಿವಮೊಗ್ಗ ಬೆಂಗಳೂರು ಚತುಷ್ಪಥ ರಸ್ತೆ ಮಂಜೂರಾತಿ, ಕಡೂರು ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣ ಉದ್ಘಾಟನೆ, ಅಡಿಕೆ ಬೆಳೆಗಾರರಿಗೆ ಆಮದು ಶುಲ್ಕ ಜಾಸ್ತಿ ಮಾಡಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆ ಕಾಪಾಡಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಸೈಯದ್ ಅನೀಫ್ ಅವರು ತಿಳಿಸಿದ್ದಾರೆ. ಮತ್ತೆ ಈ ಚುನಾವಣೆ ಈ ಸಂವಿಧಾನದ ಅಳಿವಿಳು ಪ್ರಶ್ನೆ. ನಾವು ಏನಂತ ಹೇಳಿದರೆ ಸಂವಿಧಾನ ಉಳಿಸೋಕ್ಕೋಸ್ಕರ ಈ ಜನ ಎಲ್ಲ ಆಶೀರ್ವಾದ ಸಂವಿಧಾನ ಉಳಿಕೆಗೆ ಆಶೀರ್ವಾದ ಮಾಡಬೇಕಂತ ಹೇಳಿ ನಾವು ಮನವಿ ಮಾಡಿದ್ವಿ. ಅದಕ್ಕೆ ಮತದಾರರು ಎಲ್ಲ ಬುದ್ಧಿವಂತರಾಗಿದ್ದಾರೆ. ಈಗ ಯಾವುದು ಅವರು ಇಂಥ ಅಂತ ಮಾತಿಗೆ ಮಾಡಲ್ಲ, ಅವರು ಕಾಂಗ್ರೆಸ್ಸಿಗೆ ಮತ ಚಲಿಸ್ತಾರೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಯಪ್ರಕಾಶ್ ಹೆಗಡೆಯವರು ಮಂಜೂರು ಮಾಡಿದ ರಸ್ತೆ ರೈಲ್ವೆ ಕಾಮಗಾರಿಗಳು 10 ವರ್ಷಗಳ ಅವಧಿ ಅಧಿಕಾರ ಅನುಭವಿಸಿದ ಸಂಸದೆ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮುಗಿಸದ ಕಾರಣ ಈ ಎಲ್ಲ ಕಾಮಗಾರಿಗಳು ಮುಕ್ತಾಯಗೊಳ್ಳಲು ಮತ್ತೊಮ್ಮೆ ಜಯಪ್ರಕಾಶ್ ಹೆಗಡೆಯವರನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಮಾಡಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ನಮ್ಮ AICC ವತಿಯಿಂದ ಒಂದು 5 ನ್ಯಾಯಗಳು ಇದು ಮಾಡಿದ್ದೀವಿ. ಯೋಜನೆಗಳನ್ನು ನಾವು ನೆಕ್ಸ್ಟ್ ಎಲೆಕ್ಷನಿಗೆ ನಾವು ಅಧಿಕಾರಕ್ಕೆ ಬಂದರೆ ಅದು ಇದು ಮಾಡ್ತೀವಿ ಅಂತ ಹೇಳಿ. ಫಸ್ಟ್ ಯುವ ನ್ಯಾಯ ಅಂತ ಹೇಳಿದರೆ ಅದರಲ್ಲಿ 5 ಇದು ಬರುತ್ತೆ, ಗ್ಯಾರಂಟಿಗಳು ಬರುತ್ತೆ. ಅದು ವಿಶೇಷವಾಗಿ 1 ಲಕ್ಷ ರೂಪಾಯಿ 1 ವರ್ಷಕ್ಕೆ ಒಂದು ಯುವಕರಿಗೆ ಇದು ಕೊಡೋದು. ಮತ್ತು 30 ಲಕ್ಷ ಇದು ಕೊಡ್ತೀವಿ, ನಾವು ಕೆಲಸಗಳು ಕೊಡ್ತೀವಿ ಏನೋ 1 ವರ್ಷಕ್ಕೆ. ಮತ್ತು ಬೇರೆ ಒಂದು 500 ಕೋಟಿ ಅಷ್ಟು ಇದು ಮಾಡಿದ್ದೀವಿ. ಆ ನಿಧಿ ಏನಂತ ಹೇಳಿದರೆ ಸ್ಟಾರ್ಟಪ್ ಏನಾದರೂ ಇದು ಮಾಡಿದರೆ ಅವರಿಗೆ ಸ್ಟಾರ್ಟಪ್ ಮಾಡೋಕ್ಕೆ ಅದನ್ನು ಮಾಡಿದ್ದೀವಿ. ಮತ್ತು ಎರಡನೇದು ಏನಂತ ಹೇಳಿದರೆ ಮಹಿಳಾ ನ್ಯಾಯ ಅಂತ ಹೇಳಿ. ಮಹಿಳಾ ನ್ಯಾಯ ಅಂತ ಹೇಳಿದರೆ ಪ್ರತಿ ವರ್ಷ ಈಗ 2,000 ರೂಪಾಯಿ ನಾವು ತಿಂಗಳಿಗೆ ಕೊಡ್ತಾ ಇದ್ದೀವಲ್ಲ, 24,000 ಕೊಡ್ತಾ ಇದ್ದೀವಿ ನಮ್ಮ ಸ್ಟೇಟಿಂದ. ನಮ್ಮ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಆ ಮನೆ ಯಜಮಾನತಿಗೆ 1 ಲಕ್ಷ ರೂಪಾಯಿ ಅವರಿಗೆ ಕೊಡ್ತೀವಿ ಅಂದರೆ ಆವಾಗ. ಮತ್ತು ಮೂರನೇದು ಮತ್ತು ರೈತ ನ್ಯಾಯ. ಮತ್ತು ರೈತ ನ್ಯಾಯ ಅಂದರೆ ಸಾಲ ಏನು ಸಾಲ ಮಾಡಿದ್ದಾರೆ ರೈತರದ್ದು ಎಲ್ಲ ಮನ್ನಾ ಮಾಡ್ತೀವಿ. ಆಲ್ರೆಡಿ ನಾವು ಈಗ ನಮ್ಮ ಸರ್ಕಾರದಲ್ಲಿ ಇಂಟ್ರೆಸ್ಟ್ ಮನ್ನಾ ಮಾಡಿದ್ದೀವಿ ಸಹಕಾರ ಬ್ಯಾಂಕಿಂದು. ಅದು ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೆಕ್ಸ್ಟ್ ಚುನಾವಣೆಯಲ್ಲಿ ನಾವು ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ. ಮತ್ತು ಸ್ವಾಮಿನಾಥನ್ ವರದಿ ಏನಿದೆ, ಅವ್ರ ಕಮಿಟಿದು ಶಿಫಾರಸು ಏನಿದೆ ಅದು ಜಾರಿಗೆ ತರ್ತೀವಿ, ಅದು ರೈತ ನ್ಯಾಯ. ಮತ್ತು 4ನೇದು ಶ್ರಮಿಕ ನ್ಯಾಯ ಅಂತ. ಯಾಕಂದರೆ ಈ ಮನೆಗಾದಲ್ಲೆಲ್ಲ ಸಂಬಳ ಕಡಿಮೆ ಇತ್ತು, ಅದಕ್ಕೆ 400 ರೂಪಾಯಿ ಕನಿಷ್ಠ ಸಂಬಳ ದಿನಕ್ಕೆ ಅಂತ ಮಾಡಿದ್ದೀವಿ ಅದು. ಆಮೇಲೆ ಇನ್ನೊಂದು 5ನೇದು ಪಾಲುದಾರಿಕೆ ಅಂತ ಹೇಳಿದರೆ ಜಾತಿ ಜನಗಣತಿ ಅದರ ಆಧಾರ ಇಟ್ಕೊಂಡು ಮುಂದಿನ ಬಜೆಟಲ್ಲಿ ಯಾರ್ಯಾರಿಗೂ ಸಾಮಾಜಿಕ ನ್ಯಾಯ ಏನು ಒದಗಿಸ್ಬೇಕು ಅದು ಒದಗಿಸ್ತೀವಿ. ಅದೇ ಮುಖ್ಯ ಇವತ್ತು ಇದು. ಮತ್ತು ನೆಕ್ಸ್ಟ್ ಏನಂತ ಇದು ನಮ್ಮ ಜಿಲ್ಲಾ ಅಂದರೆ ಉಡುಪಿ ಚಿಕ್ಕಮಗಳೂರು ಇದರಲ್ಲಿ ಮುಂಚೆ ಎಲ್ಲ ಜಾಸ್ತಿ ನಿಮ್ಮ ಕರಾವಳಿ ಇದರಲ್ಲಿ ಧರ್ಮದ ರಾಜಕಾರಣ ನಡೀತಿತ್ತು. ಇವತ್ತು ಎಲ್ಲ ಬದುಕಿನ ರಾಜಕಾರಣ ಕಡೆ ಬಂದಿದ್ದಾರೆ. ಅದಕ್ಕೆ ನಾವು ಈ ಜಯಪ್ರಕಾಶ್ ಹೆಗಡೆಯವರು ಸಜ್ಜನ ರಾಜಕಾರಣಿ. ಅವರು 15 ವರ್ಷ ಸಂಸದ ಆದಾಗ ಅಲ್ಲ 15 ತಿಂಗಳು ಸಂಸದರಾದಾಗ ಅವರು ಸುಮಾರು ಒಳ್ಳೆ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಉದಾಹರಣೆಗೆ ಶಿವಮೊಗ್ಗ ಮತ್ತು ಬೆಂಗಳೂರು 4 ವೇ ಮತ್ತು ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಕಡೂರು ಅದೂ ಹೆದ್ದಾರಿ ಮಾಡಿದ್ದಾರೆ. ಅದು ಅನುಷ್ಠಾನ ಗಳಿಸಿಲ್ಲ. ನೆಕ್ಸ್ಟ್ ಅವ್ರು ಬಂದರೆ ಅದೆಲ್ಲ ಪೂರ್ತಿ ಕಂಪ್ಲೀಟ್ ಮಾಡ್ತೀವಿ. ಮತ್ತು ಅಡಿಕೆ ಇದಲ್ಲ, ಈ ಭಾಗದ ಬೆಳೆ ಇನ್ನು ಮಂಗಳೂರಲ್ಲಿದೆ, ಕರಾವಳಿಲಿದೆ, ಮಲೆನಾಡಲ್ಲಿದೆ. ಆವಾಗ ಎಲ್ಲ ಭಾಳ 10,000 ರೂಪಾಯಿ ಇತ್ತು ಅವರು ಸಂಸದ ಆದಾಗ. ಅವರು ಆಮದು ಇತ್ತು, ಅಡಿಕೆ ಆಮದು ಇದೆಯಲ್ಲ 100ರಷ್ಟು ಆಮದು ಸುಂಕ ಏರಿಸಿ ಸರ್ಕಾರದಲ್ಲಿ. ಅದರಲ್ಲಿ 80,000 ರೂಪಾಯಿ ಕ್ವಿಂಟಲ್, 10,000 ಹೋಗಿ 80,000 ರೂಪಾಯಿ ಏರ್ತು. ಆವಾಗ ಧಾರಣೆ ಸಿಕ್ತು ರೈತರಿಗೆ. ಅದನ್ನು ಒಂದು ಒಳ್ಳೆ ಕೆಲಸ ಅಂತ ಹೇಳಿ ನಮಗೆ ಗೆಲುವಿಗೆ ಯಾಕೆ ಇದಾಗಿದೆ ಅಂದರೆ, ಈಗ ಈ ಲಾಸ್ಟ್ ಏನು ಸಂಸದರಾಗಿದ್ದ 10 ವರ್ಷದಿಂದ ಅವರು ನಮ್ಮ ಜಿಲ್ಲೆಗೆ ಏನೂ ಮಾಡಿಲ್ಲ. ಅವ್ರ ಪಾರ್ಟಿಯವರು ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ಕು, ಅದಕ್ಕೋಸ್ಕರನೇ ಅದು ಒಂದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಇದೆ ಗೆಲ್ಲಕ್ಕೆ. ಸುದ್ದಿಗೋಷ್ಠಿಯಲ್ಲಿ
ಸತೀಶ್, ಗಂಗಾಧರ್ ಉಪಸ್ಥಿತರಿದ್ದರು.